ನಾವು ಚೊಟ್ನಳ್ಳಿ ಎಲ್ಲ ಯುವಕರು ಬಂದು ಇವತ್ತು ನಿಮ್ನ ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಉದ್ದೇಶ ಇಷ್ಟೇ. ಶಾಲೆ ನಮ್ಮ ಚೊಟ್ನಳ್ಳಿ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಎಂಟೈರ್ ನಮ್ಮ ಪಂಚಾಯತಿ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳಲ್ಲೂ ಸೇರಿ ನಂಬರ್ 1 ಆಗಿತ್ತು. ಇವತ್ತು ನಮ್ಮೂರಿಂದನೇ ಬೇರೆ ಪ್ರೈವೇಟ್ ಸ್ಕೂಲ್ಗೆ ಹೋದ್ರೆ ತೊಂದರೆ ಇಲ್ಲ ಬಿಡಿ, ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ದಡ್ರಲ್ಲ ಯಾಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅಂತ ಕೇಳಕ್ಕೆ. ಆದ್ರೆ ನಮ್ಮೂರಿಂದ ಪಕ್ಕದೂರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಪಕ್ಕದ್ದು ಒಡ್ರಳ್ಳಿಗೆ, ಕೂನನ್ ಕೊಪ್ಲುಗೆ, ಈ ತರ ಸ್ಕೂಲ್ ಎಲ್ಲಿ ಸ್ಕೂಲ್ಗಳೇ ಇರಲಿಲ್ಲ ಆ ಊರುಗಳಲ್ಲಿ ಸ್ಕೂಲ್ ಡೆವಲಪ್ ಆಗಿ ನಮ್ಮೂರಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ನಮ್ಮ ಊರಿನ ಜನತೆಗೆ ಒಂದು ಏನು ಇದ್ ನೀವು ಮಾಡ್ಬೇಕು ಅಂತ ಹೇಳೋಷ್ಟು ದೊಡ್ಡವರಲ್ಲ, ಅಥವಾ ಏನು ಅವ್ರಿಗೆ ಜಾಗೃತಿ ಮೂಡಿಸೋಷ್ಟು ದೊಡ್ಡವರಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಏನು ಅಂದ್ರೆ ಒಂದ್ ಸ್ವಲ್ಪ ಜಂಜಾಟದಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ, ದೊಡ್ಡವರಾಗಿರೋದ್ರಿಂದ ಇದನ್ನ ಮರ್ತಿರ್ಬೋದೇನೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಜ್ಞಾಪಸಕ್ ಬಂದಿದೀವಿ ನಾವು. ಈಗ ಮೊದಲನೇ ಪ್ರಶ್ನೆ ಸರ್, ನೀವು ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಶಾಲೆಗೆ ಬಂದು ಸರ್ 2.5 ವರ್ಷ ಆಯ್ತು ಸರ್. 2.5 ವರ್ಷ. ಹೌದು. ಒಂದು 5 ವರ್ಷದ ಹಿಂದೆ ಡೇಟಾ ಒಂದ್ ಸ್ವಲ್ಪ ಗೊತ್ತಿರ್ಬೋದತ್ತಲ್ಲ, ಅಂದಾಜು ಡೇಟಾ ಸರ್. ಇಲ್ಲಿ ನಾನು 5 ವರ್ಷ ಅಲ್ಲ ಸರ್, ನಾನು ಈ ಶಾಲೆ ಪ್ರಾರಂಭದಲ್ಲಿ ಇದ್ದಾಗಲೂ ನಾನು ಹೇಳ್ತೀನಿ. ಓಕೆ ಓಕೆ. ಯಾಕೆ ಅಂತ ಹೇಳಿದ್ರೆ ಸರ್, ನಾನು ಇದೇ ಸ್ಕೂಲಲ್ಲಿ 5, 6, 7ನೇ ಕ್ಲಾಸ್ ಓದ್ದವ್ರು ನೀವು? ನಾನು ಮೂಲತಃ ಒಡ್ರಳ್ಳಿ. ನಾವು ಇಲ್ಲಿ ಓದ್ತಿದ್ದಾಗ ಸರ್ 160 ಮಕ್ಕಳಿದ್ರು, 160 ಮಕ್ಕಳಿಗಿಂತೂ ಜಾಸ್ತಿ ಇದ್ರು. ಸೊ ಬಹಳ ಚೆನ್ನಾಗಿತ್ತು. 2024 ಈಗ. ಹೌದು ಸರ್. ಒಂದು 5 ವರ್ಷ 6 ವರ್ಷದ ಹಿಂದೆ ಈ ಸ್ಕೂಲ್ ಸ್ಟ್ರೆಂತ್ ಎಷ್ಟು ಸರ್? ಸರ್ ಈಗ ಅಂದಾಜು ಪ್ರಕಾರ ಇದು 100 ಒಳಗೆ ಇದೆ ಸರ್. 100 ಒಳಗೆ ಆಗಿಂದ 5 ವರ್ಷದ ಹಿಂದೆ ಕೂಡ ನಾನು ಸ್ಟಾರ್ಟಿಂಗ್ ಬಂದಾಗ ಸರ್ 74 ಮಕ್ಕಳಿದ್ರು. ಯಾವಾಗ 2021ರಲ್ಲಿ ಡಿಸೆಂಬರ್ 31 ನಾನು ಇಲ್ಲಿ ಬಂದೆ ಸರ್, ಆಗ 74 ಮಕ್ಕಳಿದ್ರು. ಅದಕ್ಕಿಂತ ಹಿಂದೆ ಸರ್ 60 ಮಕ್ಕಳಿದ್ರು. ಯಾಕೆ 74 ಮಕ್ಕಳಾದ್ರು ಅಂದ್ರೆ ಗುರುಗಳೇ, ಈ ಕೋವಿಡ್ ಇದ್ದಾಗ ಈ ಬೆಂಗಳೂರಿನವರೆಲ್ಲ ಏನ್ ಮಾಡಿದ್ವು, ಇಲ್ಲಿ ಬಂದು ಸೇರ್ಕೊಂಡ್ರು. ಇಲ್ಲಿಗಪ್ಪ ಅಲ್ಲಿ ಕೆಲಸ ಹೋಯ್ತು, ಮತ್ತೊಂದು ಹೋಯ್ತು, ಮಗದೊಂದು ಹೋಯ್ತು, ಪಾಪ ಏನೋ ಅವರ ಜೀವನ ಮಾಡ್ತಿದ್ದಾಗ ಏನಾಯ್ತು, ಇಲ್ಲಿ ಬಂದು ಸೇರಿದ್ರು. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಸರ್, ಈ ಅಲ್ಲಿ ಎಲ್ಲ ಬೆಂಗಳೂರಲ್ಲಿ ಇದ್ದವರೆಲ್ಲ ಇಲ್ಲಿಗೆ ಬಂದಾಗ ಏನ್ ಮಾಡಿದ್ರು, ಅನಿವಾರ್ಯವಾಗಿ ಇಲ್ಲಿಗೆ ಸೇರಿಸಿದ್ರು. ಆಗ 60 ಇರೋದು 74 ಆಯ್ತು. ಮತ್ತೆ ಅದು ಕೋವಿಡ್ ಮುಗೀತು ಸರ್, ಮತ್ತೆ ವಾಪಸ್ ಆ ಮಕ್ಕಳು. ಈಗ ಎಷ್ಟು ಜನ ಮಕ್ಕಳಿದಾರೆ ಸರ್? ಸರ್ ಈಗ ನಮ್ಮಲ್ಲಿ ಕರೆಕ್ಟ್ ಆಗಿ 50 ಮಕ್ಕಳಿದ್ದಾರೆ, 1ರಿಂದ 7th. 1ನೇ ತರಗತಿ ನಾನೇ ಓದ್ಬಿಡ್ತೀನಿ, ಇಲ್ಲೇ ಇದೆ ಅಲ್ವಾ? ಅದೇ ಸರ್, ಹೌದು. 1ನೇ ತರಗತಿಲಿ 2 ಇದ್ದಾರೆ. ಹೌದು ಸರ್. 2ನೇ ತರಗತಿಲಿ 2 ಇದ್ದಾರೆ, 3ನೇ ತರಗತಿಲಿ 4 ಇದ್ದಾರೆ, 4ನೇ ತರಗತಿಲಿ 8 ಇದ್ದಾರೆ, 5ನೇ ತರಗತಿ 7, 6ನೇ ತರಗತಿ 13, 7ನೇ ತರಗತಿ 14. ಹಂಗಾದ್ರೆ ಇನ್ನು 3 ವರ್ಷ ಇವರೆಲ್ಲ ಪಾಸ್ ಆಗಿ ಹೈಸ್ಕೂಲ್ ಹೊರಟೋದ್ರೆ ಇನ್ನೆಲ್ಲ 2, 3, 4 ಅಂದ್ರೆ 10-15 ಜನಕ್ಕೆ ಸ್ಟ್ರೆಂತ್ ಬರುತ್ತೆ. ಇದು ಈಗ ನೋಡಿ ಸರ್, ಈಗ ನಮ್ಮ 7ನೇ ಕ್ಲಾಸಲ್ಲಿ 14 ಮಕ್ಕಳಿದ್ದಾರೆ ಸರ್. ಇವ್ರು ಏನಾರ ಹೋದ್ರೆ ಸಹ ಇದು 30ಕ್ಕೆ ಬರುತ್ತೆ. ಅದೇ ಸ್ಕೂಲ್ ಸ್ಟ್ರೆಂತ್ ಡೌನ್ ಆಗುತ್ತೆ. ಅನಂತರ ಏನಾಗ್ತದೆ ನೋಡಿ ಸರ್, ಇನ್ನು ಅದ್ರದ್ದು ಸ್ಟೆಪ್ ಇದೆ ನೋಡಿ, ಮೇಲೆ ಸ್ಟೆಪ್. ಹೌದು, 13 ಇದೆ. ಅವರು ಹೋದ್ರೆ 20ಕ್ಕೆ ಬರುತ್ತೆ. ಸರ್ ಈಗ ನಮ್ಮ ಏನು ಅಂದ್ರೆ ನಾವು ನೋಡ್ತಾ ಇರೋದು, ಅಬ್ಸರ್ವ್ ಮಾಡಿರೋದು, ಈಗ ನೀವ್ ಹೇಳಿ ಸರಿ, ಮೊದಲು ಎಲ್ಲಾ ಕಡೆ ಸ್ಕೂಲ್ ಇರಲಿಲ್ಲ, ಈಗ ಅದೆಲ್ಲ ಸ್ಕೂಲ್ ಆಗಿದೆ, ಮಕ್ಕಳು ಕಮ್ಮಿ ಆಗಿದ್ದಾರೆ. ಈಗ ನೀವು ಹೇಳಿದ ಅಷ್ಟು ಊರುಗಳಲ್ಲಿ ಲೆಕ್ಕ ಹಾಕೊಂಡು ನಮ್ಮೂರ್ ಲೆಕ್ಕ ಹಾಕಿದ್ರೆ ಎಲ್ಲದಕ್ಕಿಂತ 2 ಪಟ್ಟು ನಮ್ಮಲ್ಲಿ ಮಕ್ಕಳು ಜಾಸ್ತಿ ಇದಾರೆ. ಎಲ್ಲ ಊರಿಗಿಂತ ದೊಡ್ಡವರಾಗಿರೋದ್ರಿಂದ ಹುಡುಗರು ಜಾಸ್ತಿ ಇದ್ದಾರೆ. ಈಗ ಕೊಪ್ಪಳ ಸ್ಕೂಲ್ ಇರ್ಲಿಲ್ಲ, ಸ್ಕೂಲ್ ಆಯ್ತು, ಮಕ್ಕಳು ಅದೇ ಸ್ಕೂಲ್ಗೆ ಹೋದ್ರು. ಒಡ್ರಲ್ಲಿ ಇರಲಿಲ್ಲ, ಸ್ಕೂಲ್ ಆಯ್ತು, ಅಲ್ಲಿಗೆ ಹೋದ್ರು. ನಮ್ಮಲ್ಲಿ ಸ್ಕೂಲ್ ಇತ್ತು, ನಮ್ ಸ್ಕೂಲ್ ಬಿಟ್ಟು ಅಲ್ಲಿಗೆ ಹೋದ್ರು. ಕಾರಣ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಂತಂದ್ರೆ ಸರ್, ಈಗ ನಮ್ಗೆ ಜಾಸ್ತಿ ಬೇಡ, ನೀವು ಒಡ್ರಳ್ಳಿಯವರಾಗಿರೋದ್ರಿಂದ ಒಡ್ರಳ್ಳಿಗೂ ಚೊಟ್ನಳ್ಳಿ ಸ್ಕೂಲ್, ಯಾಕೆಂದ್ರೆ ನಮ್ಮ ಬೀದಿಯಲ್ಲಿ ಈಗ ನೀವು ಏನು ಮಲೆಗೌಡರು ಮಾಸ್ಟ್ರು ಮನೆ ಅಂತ ಹೇಳಿದ್ರೆ ಆ ಬೀದಿನಲ್ಲೇ 5 ಜನ ಮಕ್ಕಳು ಒಡ್ರಳ್ಳಿ ಸ್ಕೂಲ್ ಹೋಗ್ತಾರೆ. ಇನ್ನು ಈ ಊರೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 10-15 ಜನ. ಎಂಟೈರ್ ಟಾಟಾ ಎಸಿ ಅದು ಫುಲ್ ಆಗಿ ಟಾಟಾ ಎಸಿ ವಾಹನಗಳು ಬರ್ತಾವೆ ಸರ್. ಕೆಲವರು ಕೂನನ್ ಕೊಪ್ಲಿಗೆ ಹೋಗ್ತಾ ಇದಾರೆ. ಖುಷಿ ವಿಚಾರ ಒಂದು, ಈಗ ಪ್ರೈವೇಟ್ ಸ್ಕೂಲ್ ಕಮ್ಮಿ ಆಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇರೋದು ಒಂದು ಖುಷಿ ವಿಚಾರ. ಅವ್ರ ಸ್ಕೂಲ್ ಒಂದು ಒಳ್ಳೆ ಸ್ಕೂಲ್ ಬರೀಬೇಕು, ಬೆಳಿಬೇಕು, ಖುಷಿ. ಆದ್ರೆ ನಮ್ ಸ್ಕೂಲಲ್ಲಿ ಏನು ಕಮ್ಮಿ ಇದೆ, ಆ ಸ್ಕೂಲಲ್ಲಿ ಏನ್ ಜಾಸ್ತಿ ಇದೆ, ಆ ವ್ಯತ್ಯಾಸ ಏನು? ವ್ಯತ್ಯಾಸ ಸರ್, ನಮ್ಮ ಪ್ರಕಾರ ಏನು ನಾನು ಕಂಡ್ಕಂಡಂಗೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸ್ವಲ್ಪ ಈ ಸ್ಥಳಾವಕಾಶ ಕೊರತೆ ಇದೆ. ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ಮತ್ತೆ ಇಲ್ಲ. ನಾನು ಓದ್ತಿದ್ದಲ್ಲ ಸರ್, 1963ರಲ್ಲಿ ಹೇಗೆ ಬಿಲ್ಡಿಂಗ್ ಇತ್ತು ಅದೇ ಬಿಲ್ಡಿಂಗು. ಇಲ್ಲಿ ನಾನು ಏನು ಓದ್ತಿದ್ದಲ್ಲ ಸರ್, ಅದೇ ಬಿಲ್ಡಿಂಗ್ಸು, ಅದೇ ಕತೆ, ಅದೇ ಇದು. ಮಾತ್ರ ಬೇರೆ ಕಡೆ ಏನಾಗಿದೆ, ಡೆವಲಪ್ಮೆಂಟ್ ಆಗಿದೆ. ಈಗ ಉದಾಹರಣೆ ನಮ್ಮ ಒಡ್ರಳ್ಳಿ ತಗೊಳ್ಳಿ. ಒಡ್ರಳ್ಳಿ ಏನಾಗಿದೆ ಅಂತಂದ್ರೆ, ಎಲ್ಲ ಸಾರ್ವಜನಿಕರು ಸೇರಿ
ಆ ಊರಿನಲ್ಲಿ ಸೇರಿ ಒಂದು ಶಾಲೆ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು, ನಾನೇನೋ ಚೊಟ್ನಳ್ಳಿ ಅವ್ರೇನೇನೋ ನಾನು ದ್ವೇಷ ಮಾಡ್ತಿಲ್ಲ, ಖಂಡಿತ ಖಂಡಿತ ಹೇಳಿ ಅಂದ್ರೆ ಅದೊಂದು ಏನಂತಾರೆ ಶಿಕ್ಷಣದ ಒಂದು ಆಸಕ್ತಿ. ಹೌದು. ಸೊ ಹಂಗಾಗಿ ಏನ್ ಮಾಡಿದ್ರು, ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಎಲ್ಲ ಒದಗಿಸಿದ್ರು. ಆಗ ಸ್ವಲ್ಪ ಏನಾಯ್ತು, ಅದಕ್ಕೆ ಸ್ವಲ್ಪ ಅಲ್ಲಿ ಅಟ್ರಾಕ್ಷನ್. ಆಮೇಲೆ ಜೊತೆಗೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡಿದ್ರು. ಗೌರ್ಮೆಂಟ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ. ಹೌದು ಸರ್, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ. ಅದು LKG UKG ಮಾಡಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಹ 1 ರಿಂದ 5 ಮಾಮೂಲಿ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಮೀಡಿಯಂ ಸ್ಕೂಲ್. ಆದ್ರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ LKG UKG ಅನ್ನು ಅವರೇ ನಮ್ಮ ಸ್ವಯಂ ಆಗಿ ಏನ್ ಮಾಡಿದ್ದಾರೆ, ನಮ್ಮ ಅಲ್ಲಿ ವಿಶ್ವನಾಥ್ ಇರ್ಬೋದು, ಮತ್ತೆ ಮಾಲಿಂಗ ಅಂತ ಇದರಲ್ಲಿ ಹೊರಳಿಲ್ಲ, ಅವರು ಎಲ್ಲ ಸೇರ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಶಾಲಾ ಅಭಿವೃದ್ಧಿ ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಾರೆ. ಅದರಿಂದ ಏನಾಗ್ತಿದೆ, ಅಲ್ಲಿಗೆ ಸ್ವಲ್ಪ ಅವ್ರಿಗೆ ಮೂಲಭೂತ ಸೌಕರ್ಯವನ್ನು ಸ್ವಲ್ಪ ಒದಗಿಸ್ಕೊಂಡು 1 ರಿಂದ 5ನೇ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, LKG UKG ಮಾತ್ರ ಇಂಗ್ಲಿಷ್. ಅಲ್ಲಿ ಮಾತ್ರ ಮಕ್ಳು ಇರೋದು. ಆದ್ರೆ ನಿಜವಾಗ್ಲೂ ನನಗೂ ಮಾತ್ರ ಈ ಬಗ್ಗೆ ಬಹಳ ಬೇಜಾರಿದೆ. ಈ ಸ್ಕೂಲ್ ನಿಜವಾಗ್ಲೂ ನಾನು ಓದಿದ ಸ್ಕೂಲು, ನಾನು ಕೂಡ ಬಹಳ ಆಸಕ್ತಿ. ನಾನು ಸರ್ ದಕ್ಷಿಣ ಕನ್ನಡ ಇವತ್ತು ನಮ್ಮೂರ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಸ್ಥಾನದಲ್ಲಿ ಇರೋರು. ಆಮೇಲೆ ನಮ್ಮ ಪ್ರದೀಪ್ ಅವನು ಹಿಂಗೆ ನಮ್ಮ ಚೊಟ್ನಳ್ಳಿ ಪ್ರೈಮರಿ ಇಲ್ಲೇ ಓದಿ ಹೈಸ್ಕೂಲ್ ಅಲ್ಲಿ ಓದ್ಕೊಂಡು IIT ವೆಸ್ಟ್ ಬೆಂಗಾಲ್ಗೆ ಹೋಗಿ GKVK ಬೆಂಗಳೂರಲ್ಲಿ ಅಗ್ರಿಕಲ್ಚರ್ ಮಾಡಿ ಆತರ ಎಲ್ಲ ಮಾಡಿರೋ ಇದಾರೆ. ನನಗೆ ದಕ್ಷಿಣ ಕನ್ನಡದ ಸ್ಕೂಲ್ ನೋಡ್ಬಿಟ್ರೆ ಸರ್ ನನಗೆ ಬಹಳ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಾನು ಅನಂತಾಡಿ ಅಂತ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸರ್ ಸ್ಕೂಲು ಯಾವ ತರ ಇತ್ತು ಅಂತ ಹೇಳಿದ್ರೆ, ಸೇಮ್ ಏನೇನು ಇರ್ಲಿಲ್ಲ ನಾವು ಹೋಗ್ ಮೊದ್ಲೆ. ಆಮೇಲೆ ಏನಾಯ್ತು ಅಂದ್ರೆ ಸರ್, ಹಿಂಗೆ ನಿಮ್ಮ ತರ ಊರವರೆಲ್ಲ ಸೇರ್ಕೊಂಡು ಶಾಲೆ ನಾನು ಓದಿ. ನಾನು ಹೋದ್ಮೇಲೆ ಸರ್ ಹೆಚ್ಚು ಕಡಿಮೆ 50 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಇವ್ರು ಕೊಟ್ರು, ಪಬ್ಲಿಕ್ ಕೊಟ್ರು. ಅದು ಆ ಶಾಲೆ ಹೇಗಿದೆ ಅಂದ್ರೆ ಸರ್, ಮಾದರಿ ಶಾಲೆ ಆಯ್ತು. ಆ ಮಾದರಿ ಶಾಲೆ ಹೆಡ್ ಮಾಸ್ಟರ್ ನಾನು. ಅಲ್ಲಿ ಆ ಶಾಲೆಯನ್ನು ನೋಡಕ್ಕೆ ಇಡೀ ನಮ್ಮ ಕರ್ನಾಟಕದ ತಂಡವೇ ಬರ್ತಿತ್ತು. ಇದು ಈ ಊರಿನ ಜನ, ಈ ಶಿಕ್ಷಣ ಪ್ರೇಮಿಗಳು, ಮತ್ತೆ ನಮ್ಮ ಈ ಶಾಲೆ ಅಭಿಮಾನಿಗಳು ಅಂತ ಹೇಳ್ತೇವೆ, ಮಳೆ ವಿದ್ಯಾರ್ಥಿಗಳು, ಇವರೆಲ್ಲ ಸೇರ್ಕಂದ್ರೆ ಏನಾಗ್ತದೆ ಅಂದ್ರೆ ಈ ಶಾಲೆಯನ್ನು ದೇವಸ್ಥಾನ ಮಾಡ್ಬೇಕು. ಖಂಡಿತ. ಅದಕ್ಕೆ ನಾವು ಫಸ್ಟ್ ಮಾತಾಡಿದ್ದು ಕೆಮ್ಮನುಂಡಿ ಹತ್ರ ಹೋದಾಗ ಹೈಸ್ಕೂಲ್ ಬಗ್ಗೆ ಮಾತಾಡ್ತಿದ್ವಿ. ಆಮೇಲೆ ನಾವು ಯೋಚನೆ ಮಾಡಿದ್ದು, ಇಲ್ಲಿ ಮಕ್ಕಳು ಬರ್ಬೇಕು ಅಂದ್ರೆ ಈ ಸ್ಕೂಲ್ ತುಂಬಬೇಕು. ಈ ಸ್ಕೂಲ್ ತುಂಬಿದ್ರೆ ಅಲ್ಲಿಗೆ ಮಕ್ಕಳು ಬರೋದು, ಇಲ್ಲಿ ಖಾಲಿ ಹೊಡೆದ್ರೆ ಅಲ್ಲಿ ಬರೋದಿಲ್ಲ ಸರ್. ಯಾಕೆ ಅಂತಂದ್ರೆ ನಮ್ದು ಅದು ಫೀಡಿಂಗ್ ಸ್ಕೂಲ್ ನಮಗೂ. ಹೌದು. ಇಲ್ಲಿ ಫೀಡ್ ಆದ್ರೆ ಮಾತ್ರ ಅಲ್ಲಿ ಕೆರೆ ತುಂಬುದು. ಖಂಡಿತ. ಈ ಚಿಕ್ಕ ಕೆರೆ ತುಂಬಲಿಲ್ಲ ಅಂದ್ರೆ ದೊಡ್ಡ ಕೆರೆಗೆ ನೀರು ಹೋಗುದು. ಈಗ ಏನಕ್ಕೆ ಬಂದಿರೋದು ಅಂದ್ರೆ, ನಾವು ಹುಡುಗರೆಲ್ಲ ಮಾತಾಡ್ಕೊಂಡಿದೀವಿ ಅಂದ್ರೆ, ಎಲ್ರು ಈಗ ಓದ್ ಮುಗಿಸಿರೋರು, ಕೆಲವರು ಇನ್ನೊಂದ್ ಸ್ವಲ್ಪ ಏನೋ ಸ್ಟ್ರಗಲ್ ಮಾಡ್ತಾ ಇದಾರೆ ಕೆಲಸ ತಗೊಳಕ್ಕೆ, ಕೆಲವರು ಈ ಕೆಲ್ಸಕ್ಕೆ ಸೇರಿದ್ದಾರೆ, ಕೆಲವರು ಒಂದೊಳ್ಳೊಳ್ಳೆ ಪೊಸಿಷನ್ ಇದಾರೆ. ಸೊ ನಾವುಗಳು ವರ್ಷಕ್ಕೆ ತಿಂಗಳು ಕೊಡಷ್ಟು ಇನ್ನೂ ನಾವು ದೊಡ್ಡ ಬೆಳೆದಿಲ್ಲ. ನೀವು ಒಂದು ಟ್ರಸ್ಟ್ ಅಂತ ಮಾಡಿದಾಗ ವರ್ಷಕ್ಕೆ ಕೈಲಾದಷ್ಟು 1,000ನೋ 2,000ನೋ ಅಂತ ಕೊಟ್ಟು ಏನೋ ಮಾಡೋಣ. ಅಟ್ಲೀಸ್ಟ್ ದೊಡ್ಡವ್ರ ಒಟ್ಟಿನಲ್ಲಿ ಇನಿಷಿಯೇಟಿವ್ ತಗೋಬೇಕು. ಏನ್ ಮಾಡ್ಬೇಕು ಅಂದ್ರೆ ಸರ್, ಅಲ್ಲಲ್ಲ ಅದು ಏನ್ ಮಾಡ್ಬೇಕು ಕೇಳ್ತೀನಿ. ಅದರಿಂದ ನಾವು ಯುವಕರು ತೀರ್ಮಾನ, ಈಗ ಎಲ್ರು ನಾನು ಕೇಳ್ಕೊಂಡ್ ಬಂದಿಲ್ಲ, ಒಂದ್ 10-15 ಜನ ಕೇಳಿದೀನಿ. 10-15 ಜನನು ನಮ್ ಕೈ ಮೀರಿ ನಾವ್ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಅಂದ್ರೆ, ಅವ್ರ ಫ್ರೆಂಡ್ಸ್ಗಳು ಒಬ್ರು ಇಬ್ರು ಒಪ್ಸ್ಕೊಂಡ್ರು ಒಂದು 50 ಜನ ನಾವು ಚೊಟ್ನಳ್ಳಿಯಿಂದ ಯುವಕರು ಇದಕ್ ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ದೊಡ್ಡವರು ಯೂತ್ ಲೀಡರ್ಸ್ ಏನಿದ್ದಾರೆ ಅವರೆಲ್ಲರೂ ಸೇರಿ ಮಾಡ್ತಾರೆ ಅಂತ ನಂಬಿದೀವಿ. ಬಂದ್ರೆ ಸರ್, ಕ್ಲಾಸ್ ರೂಮ್ಸ್ ಬಗ್ಗೆ ಮಾತಾಡಿ. ಈ ಕ್ಲಾಸ್ ರೂಮ್ಸ್ಗೆ ಏನ್ ರಿಕ್ವೈರ್ಮೆಂಟ್ ಬೇಕು ಸರ್? ಕ್ಲಾಸ್ ರೂಮ್ ಏನಾಗ್ಬೇಕು ಅಂದ್ರೆ ಸರ್, ಕ್ಲಾಸ್ ರೂಮ್ ಹೊಸದಾಗ್ಬೇಕು ಸರ್. ಕ್ಲಾಸ್ ರೂಮ್ ಬಿಲ್ಡಿಂಗ್ ಆಗ್ಬೇಕು ಸರ್. ನಾವು ನಮ್ಮ MLA ಸಾಹೇಬ್ರಿಗೆ ಕೊಟ್ಟಿದ್ವಿ, ಈಗ ನಾನು ನರೇಂದ್ರ ಸ್ವಾಮಿ ಅವ್ರಿಗೆ ಅರ್ಜಿ ಕೊಟ್ಟಿದೀವಿ. ಇಲ್ಲಿ ಕಾಂಪೌಂಡೇ ಇರ್ಲಿಲ್ಲ. ಹೌದು. ನಮ್ಮ ಸುಷ್ಮಾ ಮೇಡಮ್ ಅವರು ಕಾಂಪೌಂಡ್ ಹಾಕ್ಸ್ಕೊಟ್ರು. ಅವರ ಒಂದು ನಾವು ರಿಕ್ವೆಸ್ಟ್ ಮಾಡುವಾಗ ಅವ್ರ ಒಂದು ಒತ್ತಡದಿಂದ ಅವರು ಸುಷ್ಮಾ ಮೇಡಮ್ ಅವರು ಇಲ್ಲ ಅಂತಂದ್ರೆ ಸಹ ಇಲ್ಲಿ ಈ ನಾಯಿ ನರಿ ಎಲ್ಲ ಸುತ್ತಿದ್ದು. ಆಗ ಅವರು ಈಗ ರೀಸೆಂಟ್ ಆಗಿ ಹಾಕ್ಸ್ಕೊಟ್ರು. ಸರಿ ಸರ್, ಈಗ ಕ್ಲಾಸ್ ರೂಮ್ ಇಂದ ಕಂಪ್ಲೀಟ್ ಬಿಲ್ಡಿಂಗ್ ಆಗ್ಬೇಕು ಸರ್. ಓಕೆ. ಅದು ಕ್ಲಾಸ್ ರೂಮ್ಗೆ ಏನಾಗಬೇಕು ಅಂದ್ರೆ, ನಾನು ಮೊನ್ನೆ ರೀಸೆಂಟ್ ಆಗಿ ಸಹ ಮಕ್ಕಳೆಲ್ಲ ಪಾಪ ಕೂತ್ಕತ್ತಿದ್ರು. ನಮ್ಮ ಮೇಡಮ್ ಅವರು ಪಾರ್ವತಿ ಮೇಡಮ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್, ಅವ್ರ ಮಕ್ಳನ್ನ ಇಲ್ಲಿ ಸೇರಿಸಿದ್ರೆ ಆಗ ಬಂದು ನೋಡುವಾಗ ಸರ್ ಮಕ್ಳು ಕೆಳಗಡೆ ಕೂತ್ಕೊತಾರೆ, ನಾನು ಪಂಚಾಯತಿಯಿಂದ ಕೊಡಿಸ್ತೀನಿ ಸರ್ ಅಂತೇಳಿ ಆ ಮಕ್ಕಳಿಗೆ ಸಹ ಒಂದು 10,000 ಅಮೌಂಟ್ ಅಲ್ಲಿ ಮಕ್ಕಳಿಗೆ ಇದು ಜಮ್ಖಾನ ಕೊಟ್ಟಿದ್ದಾರೆ. ಅದು ಒಂದು ಒಳ್ಳೆ. ಅಲ್ಲಿಗೆ ಬರ್ತೀನಿ, ಒಂದೊಂದಾಗ ಬರ್ತೀನಿ. ಅದಕ್ಕೋಸ್ಕರ ಈಗ ಕ್ಲಾಸ್ ರೂಮ್ ಈಗ ಸಡನ್ ಆಗಿ ಬಿಲ್ಡಿಂಗ್ ಅದು ಮಾಡೋದು ದೊಡ್ಡವ್ರದ್ದು, ಅದು MLA ಅವರು ಮಾಡ್ತೀವಿ ಅಂತ ಹೇಳಿದಾರೆ. ಮಾಡಿದ್ರೆ ತುಂಬಾ ಒಳ್ಳೇದು, ಎಲ್ಲ ಚೆನ್ನಾಗಿದೆ, ಬೋರ್ಡ್ ಎಲ್ಲ ಇದೆ. ಪ್ರಾಬ್ಲಮ್ ಈಗ ಕೂರಕ್ಕೆ ನಮಗೇನ್ ಆಗ್ಬೇಕು ಸರ್, ಈಗ ಟೇಬಲ್ ಬೇಕು ಸರ್. ಇಟ್ಕೊಂಡ್ ಬರೆಯಕ್ಕೆ ಹೌದು, ಮಕ್ಕಳಿಗೆ ಕೆಳಗಡೆ ಕೂರ್ತಾರೆ. ಎಷ್ಟು ಟೇಬಲ್ಗಳು ಬೇಕಾಗ್ಬೋದು? ನಮ್ಗೆ ಅಂದಾಜಿಲ್ಲ ಅಂತಂದ್ರು ಸಹ ನಮ್ಮ ಇಲಾಖೆ ಕೇಳಿತ್ತು, ಕೇಳಿದ ನಮ್ಮ ಮಾಹಿತಿ ಕೊಟ್ಟಿದ್ದೀವಿ. ಮಕ್ಕಳಿಗೆ ಒಂದು ಇಲ್ಲ ಅಂತಂದ್ರು ಒಂದು ಕನಿಷ್ಠ 30 ಟೇಬಲ್. ಮುಖ್ಯವಾಗಿ ಏನಾಗ್ಬೇಕು ಅಂದ್ರೆ ರೂಮ್ ಆಗ್ಬೇಕು ಸರ್. ಈಗ ನೆಕ್ಸ್ಟ್ 2ನೇ ವಿಷಯ, ಈಗ ಬರ್ತಾ ಇದೆ, ಈಗ ಆಗಸ್ಟ್ ಗೆ ಸ್ಪೋರ್ಟ್ಸ್ ಶುರು ಆಗುತ್ತೆ. ಈಗ ಪ್ರಾಕ್ಟೀಸ್ಗೆ ಅಲ್ಲಿ ಕರ್ಕೊಂಡು ಪ್ರಾಕ್ಟೀಸ್ಗೆ ನಾವೇನ್ ಮಾಡ್ತೀವಿ ಸರ್, ಇಲ್ಲೇ
ಗ್ರೌಂಡು ಕೆಮ್ಮುಂಡಿ ಕರ್ಕೊಂಡು ಹೋಗಕ್ಕಾಗಲ್ವಾ? ಕೆಮ್ಮಣ್ಣಗುಂಡಿಗೆ ಕರ್ಕೊಂಡು ಹೋಗ್ತೀವಿ ಸರ್. 1-2 ದಿನ ಟ್ರೈನಿಂಗ್ ಕೊಟ್ಟು ಮತ್ತೆ ಕರ್ಕೊಂಡು ಬರ್ತೀವಿ. ನಾವೇ ಅದೇ ಪ್ರಾಕ್ಟೀಸ್ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಅದಕ್ಕೆ ನಮ್ಮ ಸೊಸೈಟಿ ಬಸವರಾಜ್ ಇದ್ರಲ್ಲ, ಅವ್ರೇನ್ ಮಾಡಿದ್ರೆ, ಸರ್ ನಿಮ್ಗೆ ನೀರು ಎಷ್ಟು ಬೇಕು ಮಕ್ಕಳಿಗೆ ತಗೊಂಡೋಗಿ ಫಿಲ್ಟರ್ ನೀರು ಅಂತೇಳಿ ಅವ್ರು ಫ್ರೀ ಕೊಡ್ತಾ ಇದಾರೆ. ಅದು ನಿಜವಾಗ್ಲೂ ಅದ್ಭುತ. ಅದು ನಿಜವಾಗ್ಲೂ ನಮ್ಗೆ ಬಹಳ ಖುಷಿ. ನೆಕ್ಸ್ಟ್ ಈಗ 4 ಟೋಟಲ್ 5 ಕ್ಲಾಸ್ ರೂಮ್ಸ್ ಐತೆ. ಹೌದು ಸರ್, 5 ರೂಮ್ಗಳು. 5 ರೂಮ್ ಸರ್. 1, 2, 3 ರೂಮ್ ಇದೆ ಸರ್. 3 ರೂಮ್ ಇದೆ, ಮತ್ತೆ ಇದೊಂದು 4. ಇದು ಬಿಡಿ, 3 ರೂಮ್ ಅಲ್ಲಿ ಟೋಟಲ್ 1ರಿಂದ 7ನೇ ಕ್ಲಾಸ್ ಮಕ್ಕಳು ಇರ್ತಾರೆ. ಇರ್ತಾರೆ ಸರ್. ಹೆಂಗೆ ಡಿವೈಡ್? ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಸರ್, ನಲಿಕಲಿ 1 ರೂಮ್ ಅಲ್ಲಿ ಇದೆ. ಯಾವ ಕ್ಲಾಸ್? 1ರಿಂದ 3 ಸರ್. 1ರಿಂದ 3 ಅದು ಮಾಡ್ಲೇಬೇಕು ನಾವು ರೂಲ್ಸ್. ನಲಿಕಲಿ 1ರಿಂದ 3 ಮಕ್ಕಳಿಗೆ ಅದು 1 ರೂಮ್ ಇರ್ತದೆ. ಮತ್ತೆ 4, 5 1 ರೂಮ್ ಅಲ್ಲಿ ಮಾಡ್ತೀವಿ ಸರ್. ಈಗ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟ? ಇಲ್ಲ ಆತರ ಇಲ್ಲ ಸರ್. ನಮ್ಮ ಮಕ್ಕಳು ಜೊತೆಲೇ ಇರ್ತಾರೆ. ಪಾಠ ಅವ್ರು ಮಾಡಿದಾಗ, ಅವ್ರಿಗೆ ಪಾಠ ಮಾಡಿದಾಗ ಅವ್ರ ಮಲ್ಟಿ ಬಹುವರ್ಗ ಬೋಧನೆ ಅಂತ ನಮ್ಮಲ್ಲಿ ಇದೆ. ಅದು ಮಾಡ್ಬೇಕು ನಾವು. ಸೊ ಹಂಗಾಗಿ ಬಹುವರ್ಗ ಬೋಧನೆ. 4, 5 ಓಕೆ, ಚಿಕ್ಕ ಹುಡುಗರು ತಗೊಳ್ಳೋಣ. 6, 7 ಸೇಮ್. ಪ್ರಾಬ್ಲಮ್ ಅಲ್ಲ ಸರ್? ಸರ್ ನಾವು ಪ್ರಾಬ್ಲಮ್ ಅಂತಂದ್ರೆ ಈಗ ರೂಮ್ ಇಲ್ಲ, ಏನ್ ಮಾಡೋದು ಸರ್? ಅದಕ್ಕೆ ನಾವೇನ್ ಮಾಡ್ತೀವಿ ಗೊತ್ತಾ, ಪಾಠ ಮಾಡುವಾಗ ಅಲ್ಲಿ ಒಂದು 6ನೇ ಕ್ಲಾಸ್ ಪಾಠ ಮಾಡಿದಾಗ 7ನೇ ಕ್ಲಾಸ್ ಆಫೀಸ್ ರೂಮ್ ಕರ್ಕೊಂಡ್ಬಂದು ಇಲ್ಲಿ ಪಾಠ ಮಾಡ್ತೀವಿ. ಆಫೀಸ್ ರೂಮ್ ಇಷ್ಟು ದೊಡ್ಡ ಊರು, ಈ ತರ ಎಲ್ಲ ಬೆಳೆದಿರೋ ಊರು, 6ನೇ ಕ್ಲಾಸ್ 7ನೇ ಕ್ಲಾಸ್ ಪಾಠ ಅಲ್ಲಿ ಪಾಠ ಮಾಡಿದಾಗ ಇಲ್ಲಿ ಹೆಡ್ ಮಾಸ್ಟರ್ ರೂಮ್ ಅಲ್ಲಿ ನಾವು ಪಾಠ ಮಾಡ್ತೀವಿ. ಇನ್ನ ನೀವ್ ಯಾಕೆ ಇಷ್ಟು ಬೇಜಾರು ಇಷ್ಟೆಲ್ಲಾನು ನೀವ್ ಯಾಕೆ ಜನದ ಮುಂದೆ ಸರ್? ಜನದ ಮುಂದೆ ನಾನು ಹೇಳಿದೀನಿ, ನಾನು ಗೊಂತವಿಂದ ಅರ್ಜಿ ನಾನು ಕೊಟ್ಟಿದ್ದೀನಿ. ಮತ್ತೆ ನಮ್ಮ STMC ಸರ್ ಕೇಳಿ, STMC ಅವ್ರಿಗೂ ನಾನು ಕೊಟ್ಟಿದ್ದೀನಿ. STMC ಅವ್ರಿಗೆ ಹೇಳಿದ್ರು, ಪಾಪ ಅವರು STMC ಅವರು ಶಕ್ತಿ ಮೀರಿ ಮಾಡ್ತಿದ್ರು. ಬಟ್ ಆದ್ರೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಬಿಲ್ಡಿಂಗ್ ಕೊಡೋಕೆ ಅವ್ರ ಕೈಲಿ ಆಯ್ತಿಲ್ಲ. ಯಾರ ಕೈಲೂ ಆಗಲ್ಲ ಬಿಲ್ಡಿಂಗ್ ಕೊಡೋಕೆ. ಆ ಬಿಲ್ಡಿಂಗ್ ಪ್ರಾಬ್ಲಮ್ ಆಗಿ ಏನಾಗ್ತದೆ ಅಂದ್ರೆ ಸರ್, ನಾವು ಸಮಸ್ಯೆಗೆ ಮೊನ್ನೆ ನಮ್ಮ ಇದೆಲ್ಲ ಬಂದಾಗ ಸುಣ್ಣ ಬಣ್ಣ ಹೊಡಿಸಿದ್ವು. ಈಗ 1 ವಾರ ಆಯ್ತು ಸುಣ್ಣ ಬಣ್ಣ ಹೊಡಿಸಿ. ಅದೇ ಅದೊಂದು ರೀಪ್ಯಾಚಿಂಗ್ ಒಂದು ನಡೀತೈತಿ. ಅದೇ ನಾವು ಮತ್ತೆ ನಮ್ಮ ಅನುದಾನ ಬರ್ತವೆ ಸರ್, ನಮ್ಮ ಶಾಲಾ ಅನುದಾನಗಳು ಕೊಡ್ತಾರೆ. ಅದರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಶಾಲೆ ನಡೆಸ್ಕೊ ಹೋಯ್ತಿದ್ವಿ. ಶಾಲೆಗೆ ಮೂಲಭೂತ ಸೌಕರ್ಯಗಳು ಬೇಕು. ಅದು ಎಸ್ಪೆಷಲಿ ಮುಖ್ಯವಾಗಿ ಸರ್ ಕೊಠಡಿ ಬೇಕು ಸರ್. ಕೊಠಡಿ, ಕ್ಲಾಸ್ ರೂಮ್ಸ್ ಬೇಕು. ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ನಾವು ಹೆಂಗ್ ಬೇಕಾದ್ರೆ ಪಾಠ ಮಾಡ್ತೀವಿ. ನಮ್ಗೆ ಗ್ರೌಂಡ್ ಇಲ್ಲ. ನಾವು ಕರ್ಕೊಂಡೋಗಿ ಅಲ್ಲಿ ಆಡ್ತೀವಿ. ನಮ್ಗೆ ಅಂದ್ರೆ ಸರ್ ಇಲ್ಲಿ ಜಾಗ ಕಂಜೆಸ್ಟೆಡ್. ಆಮೇಲೆ ಇನ್ನೊಂದು ನೋಡಿದ್ವಿ, 10ರಲ್ಲಿ ಒಬ್ಬ ಹಾಕಿರ್ತಾನ ಅಷ್ಟೇ, ಶೂ, ಬೆಲ್ಟ್, ಟೈ. ಸರ್ ಇಲ್ಲ, ಈಗ ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಸರ್ಕಾರ ನಮ್ಗೆ ಶೂ ಬೆಲ್ಟ್ ಕೊಟ್ಟಿದೆ, ಶೂ ಮತ್ತೆ ಸಾಕ್ಸ್ ಕೊಟ್ಟಿದೆ. ನಾವು ಮಕ್ಕಳಿಗೆಲ್ಲ ಕೊಟ್ಟಿದೀವಿ. ಪ್ರೇಯರ್ ಅಲ್ಲೂ ಹೇಳ್ತೀವಿ, ಮತ್ತೆ ಇದಾಗ್ತೀವಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ನೋಡಿ, ಯೂನಿಫಾರ್ಮ್ ಹಾಕ ಬರ್ಬೇಕು, ಮತ್ತೆ ಸರ್ಕಾರ ಎಲ್ಲ ಕೊಟ್ಟಿದೆ, ನೀಟಾಗಿ ನಿಮ್ಗೆ ಕೊಟ್ಟಿದ್ದು ಯೂಸ್ ಮಾಡ್ಬೇಕು ಅಂತ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ. ಅದು ಏನಾಗ್ಬೇಕು ಗೊತ್ತಾ ಸರ್, ಅದು ಅವರ ತಂದೆ ತಾಯಿಗಳಲ್ಲಿ ಬರ್ಬೇಕು. ಅಲ್ಲ, ನೀವು ಮತ್ತೆ ಮನೆ ಕಳ್ಸೋದಲ್ಲ, ಅವ್ರು ಕ್ಲೀನ್ ಆಗಿ ರೆಡಿ ಆಗಿ ಹೊಡೆದು, ಅಥವಾ ನಿಮ್ ಪೇರೆಂಟ್ಸ್ ಮನೆ ಕರ್ಕಬ ಅಂತ ಹೇಳಿ ಕಳ್ಸ ಸರ್. ಮನೆಗೆ ನಾವು ಹೇಳಿ ಕಳಿಸ್ತೀವಿ, ಅವರು ಏನೇನೋ ಒಂದು ಕಾರಣ ಹೇಳ್ಬಿಡ್ತಾರೆ. ನಮ್ಮವ್ವ ಬೀಗ ಹಾಕೊಂಡಗಳೇ, ನಮ್ಮವ್ವ ಅಲ್ಲಿ ಗಂಟಗಳೇ ಸಹ ನಾ ಇಲ್ಲ ಸಹ ಅಂತ. ಆಗ ನಾವೇನ್ ಮಾಡ್ತೀವಿ? ಈಗ ಮಾರ್ಚ್ ಫಸ್ಟ್ ಎಲ್ಲ ಇಲ್ಲಿ ರೋಡ್ ಅಲ್ಲೇನಾ? ಸರ್ ಅಲ್ಲೇ ನಮ್ಮ ಪ್ರೇಯರ್ ಎಲ್ಲ ರೋಡೆ. ನಮಗೆ ರೋಡೆ, ಬೇರೆ ಏನು ಒಂದು ಬಾರಿ ದಾರಿ ಇಲ್ಲ ಸರ್. ಗ್ರೌಂಡ್ ಇಲ್ಲ, ಏನಿಲ್ಲ, ನಾವೆಲ್ಲ ಅಲ್ಲೇ. ಅದೇ. ಆದ್ರೆ ಏನು ಗೊತ್ತಾ ಸರ್, ನೀವು ಒಂದು ನಿಜವಾಗ್ಲೂ ಒಂದು ಏನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಸರ್, ಇಲ್ಲಿ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಶಾಲೆ ಆಗ್ಬೇಕು. ಯಾಕೆ ಪಂಚಾಯತ್ ವ್ಯಾಪ್ತಿಯಲ್ಲೇ ಇದು ದೊಡ್ಡ ಸ್ಕೂಲ್. ಹೌದು. ಯಾವ್ದು ಹೇಳಿ ಸರ್? ಇದು ನಮ್ಮ ಪಂಚಾಯತ್ ಚೊಟ್ನಳ್ಳಿ ಪಂಚಾಯತಿಗೆ ದೊಡ್ಡ ಸ್ಕೂಲ್ ಸರ್ ಇದು. ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮಾದರಿ ಸ್ಕೂಲ್ ಆಗ್ಬೇಕು. ಆ ಮಾದರಿ ಸ್ಕೂಲ್ ಆಗೋಕೆ ನಾವು ಏನೆಲ್ಲ ಸಪೋರ್ಟ್ ಮಾಡ್ಬೇಕು ಸರ್, ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಗುರುಗಳೇ. ಪ್ರೈವೇಟ್ ಆಗಿ ಹೆಂಗ್ ಮಾಡ್ಬೋದು ಅದನ್ನ? ಬಿಲ್ಡಿಂಗ್ ಪ್ರೈವೇಟ್ ಅಲ್ಲಿ ಮಾಡಿ ದುಡ್ಡು ಬಿಡಿ, ಪರ್ಮಿಷನ್ ಅಂತಂದ್ರೆ ಮಾಡ್ಬೋದು ಸರ್, ಏನೂ ಇಲ್ಲ. ಅದು ಸಮಸ್ಯೆ ಬಿಲ್ಡಿಂಗ್ ದುಡ್ಡು ಇದ್ರೆ ಸರ್ ಮಾಡ್ಬೋದು. ಯಾಕೆ ಅಂತಂದ್ರೆ ನಾವು ಸರ್ಕಾರಕ್ಕೆ ಬರ್ಕೊಟ್ರೆ ಡಮಾಲಿಸ್ ಇಷ್ಟು 1959ನೇ ಇಸ್ವಿಲಿ ಇದಾಗಿದೆ, ಇದು ಎಲ್ಲ ಸ್ಥಿತಿಲಾಗಿದೆ. ಸೊ ಇದನ್ನು ನೀವು ಡಮಾಲಿಸ್ ಮಾಡ್ಕೊಡಕ್ಕೆ ವ್ಯಾಲ್ಯೂಯೇಷನ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಅವ್ರು ನಮ್ಮ PW ಇಂಜಿನಿಯರು ಅದನ್ನು ಮಾಡಿ ಮುಗಿಸ್ತಾರೆ. ಆಮೇಲೆ ಆಟೋಮೆಟಿಕಲಿ ಡಮಾಲಿಸ್ ಆಗುತ್ತೆ. ಡಮಾಲಿಸ್ ಆದ್ಮೇಲೆ ನೀವು ಕಟ್ಬೋದು. ಎಲ್ಲರ ಒಂದು ಸಹಕಾರದಿಂದ ನಮ್ಮ ಸ್ಕೂಲ್ ಮಾದರಿ ಆಗುತ್ತೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ದೊಡ್ಡ ಸ್ಕೂಲ್ ಇರೋದ್ರಿಂದ ಇಲ್ಲಿ ಒಂದು ಸ್ಕೂಲ್ ಕಾಂಪ್ಲೆಕ್ಸ್ ಆಗ್ಬೇಕು. ಆ ಸ್ಕೂಲ್ ಕಾಂಪ್ಲೆಕ್ಸ್ ಆದಾಗ ಏನಾಗ್ತದೆ, ಇಡೀ ಇಡೀ ಊರವರೆಲ್ಲ, ಇಡೀ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿಗೆ ಬರ್ತಾರೆ. ಆಗ ನಮ್ಗೆ ಒಂದು ರೀತಿಯ ಕಮಾಂಡಿಂಗ್ ಸಿಗುತ್ತೆ. ಹಂಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಶಾಲೆ ಒಳ್ಳೇದಾಗಬೇಕು, ಈ ಶಾಲೆ ಉಳಿಬೇಕು. ಹಂಗಾಗಿ ನಾವು ಗುಣಮಟ್ಟದ ಶಿಕ್ಷಣ ಕೊಡೋಕೆ ನಾವು ಹಿಂದೆ ಮುಂದೆ ಬೇಕಾದ್ರೆ ನಮ್ಮನ್ನು ಬೇಕಾದ್ರೆ ನೀವು ಎಲ್ಲಿಗಾರ ಕರ್ಕೊಂಡೋಗಿ, ನೀವು ಯಾವ ಪರೀಕ್ಷೆಗಾರ ಒಳಪಡಿಸಿ, ನಾವು 1 ಮಾರ್ಕ್ಸ್ ಕಮ್ಮಿ ತೆಗೆದುಬಿಟ್ರೆ ನಮ್ಮನ್ನು ಬೇಕಾದ್ರೆ ಇಲ್ಲಿ ತೆಗೆದು. ಆ ರೀತಿ ನಮ್ಮದಲ್ಲಿ ಪಾಠ ಮಾಡೋದ್ರಲ್ಲಿ ಆಗಲಿ ಇನ್ನೊಂದರಲ್ಲಿ ನಾವು ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಇನ್ನೂ ಚೆನ್ನಾಗಬೇಕು. ಆಮೇಲೆ ಅದು ಎಸ್ಪೆಷಲಿ ಸರ್ ರೂಮ್ ಆಗ್ಬೇಕು. ಮಾಡೋರಲ್ಲ ಗುರು ವಂದನಾ ಕಾರ್ಯಕ್ರಮನ ಎಲ್ಲ 70,000 80,000 ಕಲೆಕ್ಟ್ ಮಾಡಿ ಎಲ್ಲ ಬ್ಯಾಚ್ ಅವರು
ಅಲ್ಲಿ ಕ್ಯಾಮೋಡಿ ಹತ್ರ ಮಾಡೋರು ಮಾಮೂಲಿ ಬಾತು ಪಲಾವು ಸರ್ ಅದು ಸ್ವೀಟ್ಸ್ ಮಾಡೋದು ಅದಲ್ಲ, ಅದು ಮರ್ತ್ಬಿಟ್ರು ಏನಕ್ಕೆ ಮಾಡ್ಬೇಕಿತ್ತು ಅನ್ನೋದು. ಸರ್ ನಿಜವಾಗ್ಲೂ ಯಾರು ಗುರುವಂದನೆ ನಾನು ಹೇಳುದು ಸಹ ಅದು ಧಾರ್ಮಿಕ ವಿಚಾರಗಳು ನಾನು ಶಾಲೆಯಲ್ಲಿ ಮಾತಾಡಕ್ಕೆ ಬರುದಿಲ್ಲ. ಯಾಕೆಂದ್ರೆ ಅದು ಅವರವರ ಆದ್ರೂ ನಮ್ಮ ಈ ದೇವಸ್ಥಾನಗಳಿಗೆ ಈ ಬೇರೆ ಬೇರೆ ಈ ಯಾವುದೋ ಇವಕ್ಕೆಲ್ಲ ಗಮನ ಕೊಟ್ಟಂಗೆ ನಮ್ಮ ಶಾಲೆಗೂ ಗಮನ ಕೊಡ್ಬೇಕು ಸರ್. ಹೌದು. ನಾನು ಈ ಊರಿನಲ್ಲಿ ನಮ್ಮ ಚೊಟ್ನಲ್ಲಿ ನಮ್ಮ ಜನತೆಯಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಕೇಳ್ಕೊಳ್ಳೋದಿಷ್ಟೇ. ಈಗ ದೇವಸ್ಥಾನ ಕಟ್ಟಿದ್ರು ನಾ ಬೇಡ ಅಂತ ಹೇಳುದಿಲ್ಲ ಸರ್. ಈಗ ಅವರು ಧಾರ್ಮಿಕ ವಿಚಾರಗಳು ಬೇಕು, ಆ ನಂಬಿಕೆಗಳೆಲ್ಲ ಇರ್ತವೆ. ಅದಕ್ಕಾಗಿ ನಾನು ಅದನ್ನು ನಾನೇನು ದ್ವೇಷ ಮಾಡ್ತಿಲ್ಲ. ಆದ್ರೆ ಅದಕ್ಕೆ ಕೊಟ್ಟಷ್ಟೇ ಪ್ರಿಯಾರಿಟಿ ಇದಕ್ಕೆ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಸಹ ಇಲ್ಲಿ ಇರೋದು 100 ಅಲ್ಲಿ ಒಬ್ಬ ದೇವ್ರು ಇರೋದು. ಇಲ್ಲಿ 50 ಮಕ್ಳಿದ್ರೆ 50 ಮಕ್ಳು ದೇವ್ರೆ. ಹಂಗಾಗಿ ನಿಜವಾಗ್ಲೂ ನನಗೆ ಬಹಳ ನೋವಿದೆ. ಈ ಇಷ್ಟು ದೊಡ್ಡ ಸ್ಕೂಲಲ್ಲಿ ಯಾಕೆ ಈ ಶಾಲೆ ಈ ಥರ ಇನ್ನೂ ಇಂಪ್ರೂವ್ ಆಗ್ನಿಲ್ವಲ್ಲ ಯಾಕೆ ಅಂತೇಳಿ ಅದು ನನಗೂ ಭಾಳ ನೋವಿದೆ ಸರ್. ಹಂಗಾಗಿ ಇದು ಒಂಥರ 150 ಮಕ್ಕಳಿರುವಂಥ 150 ದೇವರಿದ್ದಾರೆ ಇಲ್ಲಿ. ಹಂಗಾಗಿ ಸರ್ ನಿಜವಾಗ್ಲೂ ಜನಗಳಲ್ಲಿ ಅವೇರ್ನೆಸ್ ಕಡಿಮೆ. ಆ ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಸರ್ ನಿಮ್ಮಂಥವರೆಲ್ಲ. ಆಮೇಲೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಸರ್ ಅವ್ರ ಲೆವೆಲಲ್ಲಿ ಮಾಡ್ತಾರೆ. ಆದರೆ ಸರ್ಕಾರವು ಎಲ್ಲವನ್ನು ಮಾಡುತ್ತೆ ಅಂತ ಹೇಳೋಕೆ ಬರಲ್ಲ. ಅದರಿಂದ ನೀವು ದಯವಿಟ್ಟು ಸತೀಶ್ ಅವರೇ ನೀವು ಇದನ್ನು ಮುಂದೆ ಇನಿಷಿಯೇಟ್ ತಗೊಂಡು ನಮ್ಮ ಇಲಾಖೆಯಿಂದಾಗಲಿ ನಮ್ಮ ಶಿಕ್ಷಕರಿಂದಾಗಲಿ ನಮ್ಮ STMC ಅವರಿಂದ ನಾವು ಸಪೋರ್ಟ್ ಮಾಡಿಸ್ತೀವಿ. ನೀವು ಏನಾರಾಗಿ ಈ ಶಾಲೆ ಒಂದು ಮಾದರಿ ಶಾಲೆ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕು. ಮಾಡದೆ ನಿಮಗೆ ಊರವ್ರಿಗೆ ಮತ್ತು ಇನ್ನು ಮುಂದೆ ಶಾಲೆ ಉಳಿತೀವಿ. ಯಾಕೆಂದರೆ ಕನ್ನಡ ಶಾಲೆ ಉಳಿಬೇಕು ಸರ್. ಬಡ ವಿದ್ಯಾರ್ಥಿಗಳಿಗೆ ಬಡ ಪೋಷಕರಿಗೆ ಶಿಕ್ಷಣ ಸಿಗಬೇಕು. ಹಂಗಾಗಿ ಅವ್ರಿಗೋಸ್ಕರ ಈ ಸರ್ಕಾರಿ ಶಾಲೆ ಉಳಿಲಿ, ಈ ಸರ್ಕಾರಿ ಶಾಲೆ ಬೆಳೀಲಿ ಅಂತ ಹೇಳ್ತಾ ಇಲ್ಲಿವರೆಗೆ ನೀವು ನನಗೆ ಕೊಟ್ಟೋದಕ್ಕೆ ಧನ್ಯವಾದಗಳು ಹೇಳ್ತಾ ಕೊನೆಯದಾಗಿ ಅದೊಂದು ರಿಕ್ವೆಸ್ಟ್, ಸ್ವಲ್ಪ ಅಂದ್ರೆ STMC ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ಮೂರವ್ರು ಯಾರು ಗಲಾಟೆ ಮಾಡಲ್ಲ. ಮಕ್ಳನ್ನ ಎದುರಿಸಿ ಬೇರೆ ಊರವ್ರಂಗೆ ಮಕ್ಳಿಗೆ ಹೊಡೆದಿದ ತಕ್ಷಣ ಬೈದಿದ ತಕ್ಷಣ ಯಾರು ಬರಲ್ಲ. ಅವ್ರಿಗೆ ಗೊತ್ತು ನಿಮ್ಗಳ ಮೇಲೆ ಅಷ್ಟೇ ಅಭಿಮಾನ ಐತೆ. ನೀವ್ ಎಷ್ಟು ಭಯ ಭಕ್ತಿ ಎದುರಿಸಿ ಇಡ್ತೀರಾ ಅಷ್ಟು ಅವ್ರು ನೆಕ್ಸ್ಟ್ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ. ಸ್ವಲ್ಪ ಆದಷ್ಟು ಯೂನಿಫಾರ್ಮ್ಸ್ ಆಗಿರೋ ನಾಳೆಯಿಂದನಾದ್ರೂ ಸರಿ ಸರ್ ಅಂದ್ರೆ ಇದುವರೆಗೆ ಬರ್ತಾ ಇದಾರೆ ಏನೋ ತೋರಿಲ್ಲ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಲಿ. ನಿಮ್ಮ ಸಲಹೆಯನ್ನು ನಾವು ಸ್ವೀಕಾರ ಮಾಡಿದ್ವಿ ಸತೀಶ್ ಅವರೇ. ನಿಜವಾಗ್ಲೂ ಗ್ರೇಟ್. ಮತ್ತೆ ನೀವು ನಮ್ಮ ಶಾಲೆಗೆ ಆದಷ್ಟು ಏನಾರು ಆಗೋ ಒಟ್ಟಿನಲ್ಲಿ ಇದರಲ್ಲಿ ಕಾರ್ಯಪ್ರವೃತ್ತರಾಗ್ಲಿ. ನಮ್ಮ ಇದರಿಂದ ನಮ್ಮ ಇಲಾಖೆಯಿಂದ ನಾವು ಎಲ್ಲರಿಗೂ ಕಳಿಸ್ತೀವಿ. ಅವರೆಲ್ಲ ಇವತ್ತು ಹೆಂಗೆ ಒಂದು ನಾಟಕಕ್ಕೆ ಒಂದು ಟೀಮ್ ಟ್ರಸ್ಟ್ ತರ ಮಾಡ್ಕೊಂಡವ್ರೆ, ಒಂದು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡವ್ರೆ, ಒಂದು ಹಬ್ಬ ಬಂದ್ರೆ ಒಂದು ಟೀಮ್ ಮಾಡ್ಕೊತಾರೆ. ಸೊ ಹಂಗೇನೆ ಇದಕ್ಕೂ ಒಂದು ಅವ್ರು ದೊಡ್ಡವರೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಿ ನೋಡ್ರಪ್ಪ ಹಿಂಗ್ ಮಾಡಿದೀವಿ, ನೀವು ಯೂತ್ಸ್ ಎಷ್ಟೆಷ್ಟು ಆಗುತ್ತೆ ಅಷ್ಟು ಮಾಡ್ರಪ್ಪ ಅಂದ್ರೆ ಖಂಡಿತ ನಾವು ಮಾಡ್ತೀವಿ. ಅದನ್ನ ಯಾರು ಒಬ್ರು ಇನಿಷಿಯೇಟಿವ್ ತಗೊಂಡು ಹಿಂಗ್ ಮಾಡಿದೀವಿ ಕಣ್ರಪ್ಪ ನೀವೆಲ್ಲ ಕೈ ಜೋಡಿಸಿ ಅಂದ್ರೆ ಖಂಡಿತ ವರ್ಷಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ ನಾವು ಪ್ರಯತ್ನ ಪಡ್ತೀವಿ. ಮುಂದಿನ ವರ್ಷ ಒಂದ್ ಚಿಕ್ಕದಾಗಿ ಏನಾದ್ರು ಒಂದು ಬದಲಾವಣೆ ಆಗ್ಲಿ ಸರ್. ಅದು ನಿಮ್ಮಿಂದ ಆಗೋದಿಲ್ಲ. ಅಟ್ಲೀಸ್ಟ್ ಮುಂದಿನ ವರ್ಷ ಬರ್ಬೇಕು ಸ್ಕೂಲ್ಗೆ. ಮಕ್ಕಳು ಪ್ರತಿಯೊಬ್ರು ಶೂ ಕಂಪಲ್ಸರಿ ಶೂ ಹಾಕಿಲ್ಲ ಅಂದ್ರೆ ಮನೆ. ಸರಿ ಸರ್, ಅದು ಬಿಡಿ. ಅದು ಸ್ಟ್ರಿಕ್ಟಾಗಿ ನಾವು ತಗೋತೀವಿ. ಸ್ಟ್ರಿಕ್ಟಾಗಿ ಇರೋದನ್ನ ನಾವು ತಗೋತೀವಿ, ಶಿಸ್ತು ನಾವು ಮೂಡಿಸ್ತೀವಿ. ನೀವು ಮೂಲಭೂತ ಸೌಕರ್ಯ ಬೆಂಚ್ಗಳು ಯುವಕರಿಂದ ಅದೊಂದು ನಾನು ಹೇಳ್ತೀನಿ. ಸರಿ ಸರ್, ಬೆಂಚ್ಗಳದೆಲ್ಲ ನಾವು ದೊಡ್ಡವ್ರಿಗೆ ವಹಿಸಲ್ಲ. ಬೆಂಚ್ಗಳಿಗೆ 20 ಮೇಜು ಅದೇನಾಯ್ತದೆ ಖರ್ಚು ವೆಚ್ಚ ಒಬ್ರು ಆಚಾರ್ಯ ನೋಡ್ಬಿಟ್ಟು ನಾವು ಯುವಕರಿಂದ ನಾವು ಮಾಡಿಸ್ತೀವಿ. ಅದ್ ಬಿಟ್ರೆ ದೊಡ್ಡ ಮಟ್ಟದ ಬಿಲ್ಡಿಂಗ್ ಆಗಿರ್ಬೋದು ಅದೆಲ್ಲ ಟ್ರಸ್ಟ್ ಗಳು ಮಾಡೋರು. ಈಗ ಹೇಳಿದ್ರು ರಾಜವಣ್ಣ ಅವ್ರು ಹೇಳಿದ್ರು, ರೋಟರಿ ಕ್ಲಬ್ ಅವರೆಲ್ಲ ಇದಾರೆ, ತುಂಬಾ ಸಪೋರ್ಟ್. ಫಂಡ್ಗೆ ಏನು ಭಯ ಇಲ್ಲ, ಬಟ್ ಒಬ್ರು ಯಾರು ಅಲ್ಲಿ ಜವಾಬ್ದಾರಿ ತಗೋಬೇಕು. ಕರೆಕ್ಟ್. ನಾವು ಒಂದು ಯಾರೋ ಒಬ್ರು ಹಿಡಿದು KEB ಅವರು ಸರ್, ಒಬ್ಬ ಲಿಂಗಾಯ ಅಂತ ಯಾರೊಬ್ರು ಇದಾರೆ. ಅವರು ಪಾಪ ಅವ್ರು ಕೇಳಿದಾಗ ಅವರು ಸರ್ ನಿಮ್ ಕೇಳಿ ಸರ್, ಇಲ್ಲಿವರೆಗೆ ಯಾರು ಕೇಳಿರ್ಲಿಲ್ಲ, ನಾ ಕೊಡ್ತೀನಿ ಅಂತ ಹೇಳಿ ಸರ್ ಅವರು 10 ಚೇರ್ ಕೊಡ್ಸಿದ್ರು ನೋಡಿ. ಈಗ ಎಲ್ಲ ಬೆಂಚ್ ಕುರ್ಚಿ ಇದೆಯಲ್ಲ ಸರ್, ಇಲ್ಲ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಸರ್ ಕೇಳಿ ಒಬ್ಬ ಇಂಜಿನಿಯರ್ಸ್ ನಮ್ಮ ಬಾತ್ನಳ್ಳಿ ಅವರು, ಅವ್ರ ಹೆಸರು ಮರ್ತು ಬಿಟ್ಟಿದ್ದೀನಿ. ಅವರು ಸರ್ ನೋಡಿ ನಿಮ್ಗೆ ಏನ್ ಬೇಕು ಸರ್ ಮಕ್ಕಳಿಗೆ ತಕೊಳ್ಳಿ ಅಂತೇಳಿ ಅವರು ಒಂದು 10 ಬೆಂಚ್ ಕೊಡ್ಸಿದ್ರು, ಮತ್ತೆ ಟೇಬಲ್ ಕೊಡ್ಸಿದ್ರು. ಹಾಗೆ ಜೊತೆಗೆ ಸರ್ ನಮ್ಮ ಫ್ಯಾನ್ಗಳು ಕೊಡ್ಸಿದ್ರು ಮಕ್ಕಳಿಗೆ. ಸಕೆ ಈಗ ಬೇಸಿಗೆಲಿ ಸಕೆ ಇತ್ತಲ್ಲ ಸರ್, ನಾವ್ ಹೇಳಿದ್ವು ಸರ್ ಮಕ್ಕಳು ಕೂತ್ಕೋ ಕಷ್ಟ ಸರ್ ಅಂತ, ಅದಕ್ಕೆ ಅವರು ಫ್ಯಾನ್ ಕೊಡ್ಸಿದ್ರು. ಆಮೇಲೆ ಸ್ಪೀಕರ್ ಐತಾ ಈಗ ಅಸೆಂಬ್ಲಿ ಮಾತಾಡಕ್ಕೆ ಮೈಕ್ ಸರ್? ಅದು ಇದೆ ಸರ್, ಅದು ನಮ್ಗೆ ಸ್ಪೀಕರ್ ಇದೆ, ನಮ್ದೇ ಸ್ಪೀಕರ್ ಸಾಕು ಸರ್. ಯಾಕೆಂದ್ರೆ ಇಲ್ಲಿ ದೊಡ್ಡ ಆಡಿಟೋರಿಯಂ ಏನು ಇಲ್ವಲ್ಲ ಸರ್. ಈಗ ದೊಡ್ಡ ಹಾಲ್ ಇದ್ರೆ ಒಂದು ಏನೋ ಮಾಡ್ಬೋದು. ಮತ್ತೆ ಅದೇನಾಗಿದೆ, ಆಮೇಲೆ ಒಂದು ಕೆಲಸ ಆಗಿದೆ ಸರ್, ಅಲ್ಲಿ ಅಡಿಗೆ ರೂಮ್ದು ಸ್ವಲ್ಪ ಕಂಪ್ಲೀಟ್ ಇದಾಗಿದೆ ಆಗಿದೆ. ಅದು ರಿಪೇರಿ ಮಾಡ್ಕೊಡಕ್ಕೆ ಹೇಳ್ಕೊಡಿ. ಮತ್ತೆ ಅದು ನಿಮ್ಮ ಎಲ್ಲ ಮಾಡ್ಬೋದು, ಊರಿದ್ರಿಂದ ಮಾಡ್ಬೋದು. ಸೊ ಹಂಗಾಗಿ ನೀವು ನಮಗೆ ನಿಜವಾಗ್ಲೂ ಶಾಲೆಗೆ ಬಂದು ಏನು ಬೇಕು ಸರ್, ನಾವೆಲ್ಲ ಓಲ್ಡ್ ಸ್ಟೂಡೆಂಟು ಒಂದು ಏನಾರು ಮಾಡಬೇಕು ಅಂತ ಬಂದಿದ್ದಲ್ಲ ಸರ್, ಇದು ನಿಜವಾಗ್ಲೂ ಎಲ್ಕ ಬರಲ್ಲ.
ಇದು ಈ ಒಂದು ಮನಸ್ಥಿತಿ ಸರ್. ಇಲ್ಲ ತಾತಂಗೆ ನಮ್ ತಾತಂಗೆ ಹೇಳ್ದೆ, ನಮ್ಮ ಮಾಲೆ ಕೊಟ್ರು ನಮ್ಗೆ ಮಾಸ್ಟ್ರು ಸರ್. ಹೌದು ಹೋಯ್ತಾ ಇದೀವಿ ಅಂತ ಹೇಳ್ದೆ, ಬೈದ್ರು. ಹ್ಮ್. ನೀನ್ ಎಷ್ಟ್ ಹೇಳಿದ್ರು ಎಷ್ಟು ಹೋದ್ರು ಹಂಗೇನೆ ಅಂತ. ಮುಂದಿನವ್ರು ಗೊತ್ತಿಲ್ಲ, ಈಗಿನ ಹುಡುಗರಂತೂ ಈಗ ಓದ್ ಮುಗಿಸಿರೋರು, ಕೆಲವು ಕೆಲಸದಲ್ಲಿರೋರು ಏನೋ ಮಾಡ್ತೀವಿ ಅಂದವ್ರೆ, ಒಂದೇನೋ ಮಾಡುವ ಅಂತ ಬಂದಿದೀವಿ. ಹೌದು. ನೋಡೋಣ ಸರ್, ಅದಕ್ಕೆ ಮಾಡಿ ಸರ್. ಅಷ್ಟೇ. ಆಯ್ತು ಟ್ರೈ ಮಾಡಿ ಸರ್. ನಾವು ಶಾಲೆ ಉಳಿಲಿ, ಶಾಲೆ ಬೆಳಗ್ಲಿ. ಇವತ್ತು ಈ ವಿಡಿಯೋ ಎಲ್ರಿಗೂ ಹೋಗುತ್ತೆ. ನೋಡ್ರಪ್ಪ, ನಮ್ಮ ಊರವರು ಚೊಟ್ನಳ್ಳಿಯವರು. ಇದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನಡೀತಾ ಇರೋದು. ಅಂದ್ರೆ ಅವ್ರ ತಪ್ಪಲ್ಲ, ನಾವು ಏನೂ ಮಾಡೋಕ್ಕಾಗಿಲ್ಲ ಊರಿಂದ. ಇದು ಇದು ನಮ್ಮ ಇದು ಯಾರೋ ಮ್ಯಾಟ್ ಕೊಡ್ಸಿದಾರ ಪಾಪ ಪುಣ್ಯಾತ್ಮ. ಗ್ರಾಮ ಪಂಚಾಯತಿಯವರು ಸರ್. ಪಂಚಾಯತಿಂದನಾ? ಪಂಚಾಯತಿನ ಒಂದು ಕೊಡಿಸಿದ್ರು ಕೂತ್ಕೊಳ್ಳೋಕೆ ಮಕ್ಕಳಿಗೆ. ಒಳ್ಳೇದಾಯ್ತು. ಓಕೆ ನೋಡಿ, ಎಲ್ಲ ಮಕ್ಕಳೆಲ್ಲ ಏನೇನೋ ಚಾಟ್ ಎಲ್ಲ ಮಾಡೋರು ಪಾಪ. ಆ ಇಡಕ್ಕೂ ಜಾಗ ನಮ್ಗೆ ಕೊಡಕ್ಕಾಯ್ತಲ್ವಲ್ಲ. ಮಾತ್ರ ಎಲ್ಲ ಮಾಡಿದ್ರು, ನಮ್ಮ ಟೀಚರ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಇದು ನಮ್ಗೆ ಪಂಚಾಯತಿಯವರು ಕೊಡಿಸಿದ್ರು. ಇವತ್ತು ಮೀಟಿಂಗ್ ಹೋಗೋರೆ. ಇವತ್ತು ಒಂದು ಇದು ಸಹ ನಾವು ಅದು ಸ್ಟ್ರೈಕ್ ಏನೋ ಇದು ನಾವು ಶಾಲೆ ಮಾಡ್ಬೇಕಲ್ಲ. ಇದು ಯಾವ ಕ್ಲಾಸ್ ಅಪ್ಪ? ಓದುವ ಮೂಲೆ. ಆ ಕಡೆ ಸರ್ ಅದೇನು? ಅದು ಬೇರೆ ಏನಾದ್ರು ಮುರಿದಾಗಿರೋದು ವಸ್ತು ಪಾಸ್ತು ಅದು ಇಡಕ್ಕೆ. ಒಟ್ಟಿನಲ್ಲಿ ಎಂಟೈರ್ ಸ್ಕೂಲಲ್ಲಿ ಬೋರ್ಡ್ ಒಂದು, ಫ್ಯಾನ್ ಒಂದು, ಇವೆರಡು ಚೆನ್ನಾಗಿ ಕೊಟ್ಟವ್ರೆ. ಫ್ಯಾನು, ಬೋರ್ಡು, ಮ್ಯಾಟ್ಗಳು. ಇದೆಲ್ಲ ಯಾರ್ದು ಸರ್ ಬಟ್ಟೆ? ಸ್ಟೂಡೆಂಟ್ಸ್ ಜರ್ಸಿನಾ ಸರ್? ಈಗ ಸ್ಪೋರ್ಟ್ಸ್ಗೆಲ್ಲ ಜರ್ಸಿ ಗಿರ್ಸಿ ಇದು ಮಾಡ್ಕೊಡಲ್ವಾ? ಕೊಟ್ಟಿದ್ದಾರಾ? ನೀನಿದ್ದ ಕೊಡ್ಸಿದ್ದು ಅದೇ ಸರ್, ಅದು ನಾನು ಇದ್ದಾಗ ಕೊಡ್ಸಿದ್ದು ಅಂದ್ರೆ ಅವಾಗ ಸರ್ ಅದು. ಸರ್ ನೋಡಿ, ಇಲ್ಲಿ ಈಗ ಇಲ್ಲಿ ಜಾಗ ಇದೆ ಸರ್. ಈ ಜಾಗದಲ್ಲಿ ನಾವು ಸರ್ ಇಲ್ಲಿ ಇತ್ತ ಬನ್ನಿ ಸರ್. ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕು. ಈ ಜಾಗದ ಆರಾಮಾಗಿ 2 ರೂಮ್ ಮಾಡ್ಬೋದಲ್ಲ? ಮಾಡ್ಬೋದು. ಒಂದ್ರ ಮೇಲೆ ಒಂದು ಅಷ್ಟೇ. ಇಲ್ಲಾರ ಸಾಕು. ಇಲ್ಲ ಇದನ್ನ ಒಂದು ಹೊಡೆದ್ಬಿಟ್ಟು ಕ್ಲೀನ್ ಆಗಿ ಇಲ್ಲಿಂದ ಇಲ್ಲಿಗೆ ಒಂದು ಹಾಲ್ ತರನು ಸಿಗುತ್ತೆ ಮಕ್ಕಳಿಗೆ. ಸಿಗುತ್ತೆ. ಇದೇನಿದು? ಮೇಲದ ಇದು ಸರ್ ಅದು ಟಾಯ್ಲೆಟ್, ಇತ್ತ ಮನೆ ಅಲ್ಲಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಾಶ್ರೂಮ್. ಇದು ಒಂದು ರೂಮ್ ಇದನ್ನು ಮಾಡ್ಬೇಕು. ಒಳಗೆ ಅಂತಂದ್ರೆ ಸರ್ ಮನೆ ಏನಾಯ್ತು ಅಂತ ಹೇಳಿದ್ರೆ ಸಾಹೇಬ್ರೆ, ಸ್ವಲ್ಪ ಈ ಮನೆ ನೀವು ನೋಡಿ, ಈ ರೂಮಲ್ಲಿ ನಾವು 6 ಮಾಡೋದು. ಇರುವೆಗಳು ಬೈತ, ಅದಕ್ಕೆ ನಾವು ಇದು ಕೂರಿಸ್ತೀವಿ ಸರ್. ಅದು ಲೀಕೇಜ್ ಆಗ್ತಿರೋದು ನೀರದು, ಅದು ಇದು ಇದಾಗಿರೋದು ಸರ್. ಡೆಮಾಲಿಷ್ಮೆಂಟ್ ಮತ್ತೆ ಮಾಡೋದು. ದಯವಿಟ್ಟು ಎಲ್ಲರೂ ನೋಡ್ತಾ ಇರೋರು ವಿಡಿಯೋನ, ಊರಿನ ಹಿರಿಯರಾಗಿರ್ಬೋದು, ಮುಖಂಡರು, ಯುವ ನಾಯಕರು, ದಯವಿಟ್ಟು ಇದರೊಂದು ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ನಮ್ಮೆಲ್ಲರನ್ನ ಸೇರಿಸ್ಕೊಳ್ಳಿ. ಯೂತ್ಸ್ನ ಏನಾಗುತ್ತೆ ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ.